ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಈ ವಾರ ಎಲಿಮಿನೇಷನ್ ಆಗಿರೋದು ನಿಮಗೆಲ್ಲ ತುಂಬ ಆಶ್ಚರ್ಯ ತಂದಿದೆ ಅಂತ ಗೊತ್ತು. ಹೌದು, ಚಂದ್ರಪ್ರಭಾ ಅವರು ಹೊರಗಡೆ ಬಂದಿರೋದು ತುಂಬಾ ಆಶ್ಚರ್ಯ ಆಗಿರೋದು. ನನ್ನ ಜೊತೆಗೆ ಈಗ ಅವರೇ ಇದ್ದಾರೆ, ಚಂದ್ರಪ್ರಭಾ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸಖತ್ತಾಗಿದ್ದೀನಿ. ಯಾಕೆ ಸರ್ 100 ದಿನ ಇರಬೇಕು ಅಂತ ಹೋದವರು ಅಲ್ಲಿ 5 ನಿಮಿಷ ಇರದೇನೆ ಬೇಸರ ಮಾಡಿಕೊಂಡು ಹೊರಗಡೆ ಬಂದ್ರಿ? ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕೆ, ಏನಾಯ್ತು ಅಂತದ್ದು? ಏನಾಯಿತು ಅಂತಲ್ಲ, ಒಟ್ಟಿನಲ್ಲಿ ನನಗೆ ಬೇಡ ಅಂತ ಅನ್ನಿಸ್ತು ನನ್ನ ಇಷ್ಟು ವರ್ಷದ ಒಂದು ಜರ್ನಿನಲ್ಲಿ. ಯಾಕೆಂದರೆ ನಾವು ಗಿಚ್ಚಿಗಳಿಗೆ ಆಗ್ಬೋದು, ನಾನು ಈಗ ಸೀಸನ್ 2 ವಿನ್ನರ್ ಆಗಿದೆ, ಬೆಸ್ಟ್ ಕಾಮಿಡಿ ಅವಾರ್ಡು ಕೂಡ ಬಂದಿತ್ತು. ಬಟ್ ಅಲ್ಲಿ ಹೋದಾಗ ನನಗೆ ನಮಗೆ ಅಂತ ತಪ್ಪಾಗುತ್ತೆ, ನನ್ನಂತನಿಗೆ ಬೇಡ ಅಂತ ಅನ್ನಿಸ್ತು ಬಿಗ್ ಬಾಸ್. ನಾನು ಬಂದೆ ಬೇಜಾರಾಗಿ. ಯಾಕೆ ಹಂಗೆ ಸರ್? ನನ್ನಂತವನಿಗೆ ಏನು ಅಂತ? ಇಲ್ಲ, ಕೆಲವೊಂದು ಹೇಳ್ಬಾರ್ದು ಮೇಡಮ್. ಯಾಕಂದರೆ ಅಲ್ಲಿ ಸುದೀಪ್ ಸರ್ ಕೇಳಿದಾಗಲೂ ಸ್ಟೇಜ್ ಮೇಲೆ ನಾನು ಹೇಳಲಿಲ್ಲ, ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಸರ್, ಹೇಳಲ್ಲ ಅಂತಂದೆ. ಬಟ್ ಇಲ್ಲೂ ನಾನು ಈಗ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ, ಟೈಮ್ ಬಂದಾಗ ಹೇಳ್ತೇನೆ. ಬಟ್ ಬೇಡ ಅಂತ ಅನ್ನಿಸ್ತಾ ಅಷ್ಟೇ.